ಅಮೆರಿಕದ ಅಸಲಿ ಬಣ್ಣ ಬಯಲು, ಭಾರತವನ್ನು ಬೆಳೆಸಲು ಬಿಡುವುದಿಲ್ಲ ಎಂದ ಟ್ರಂಪ್ ಅಧಿಕಾರಿ. ಶುರುವಾಯಿತು ಹೊಸ ಆಟ. ನಮಸ್ಕಾರ ವೀಕ್ಷಕರೇ, ಅಂತಾರಾಷ್ಟ್ರೀಯ ರಾಜಕಾರಣದಲ್ಲಿ ಒಂದು ಪ್ರಸಿದ್ಧವಾದ ಮಾತಿದೆ. ಅಮೆರಿಕದ ಶತ್ರುವಾಗುವುದು ಅತ್ಯಂತ ಅಪಾಯಕಾರಿ, ಆದರೆ ಅಮೆರಿಕದ ಮಿತ್ರನಾಗುವುದು ಮಾರಣಾಂತಿಕ. ಇಷ್ಟು ದಿನ ಅಮೆರಿಕ ನಮ್ಮ ಅತಿ ದೊಡ್ಡ ಮತ್ತು ಅತಿ ಕ್ಲೋಸ್ ಫ್ರೆಂಡ್ ಅಥವಾ ಮಿತ್ರ ರಾಷ್ಟ್ರ. ಡೊನಾಲ್ಡ್ ಟ್ರಂಪ್ ಭಾರತದ ಬೆನ್ನಿಗೆ ಬಂಡೆಯಂತೆ ನಿಂತಿದ್ದಾರೆ. ನಮ್ಮ ದೇಶವನ್ನು ವಿಶ್ವಗುರು ಮಾಡೆಲ್ ಅಮೆರಿಕ ಸಪೋರ್ಟ್ ಮಾಡ್ತಾ ಇದೆ ಎಂದೇ ನಾವೆಲ್ಲರೂ ಇಡೀ ಭಾರತೀಯರು ನಂಬಿದ್ವಿ. ಆದರೆ ಅಮೆರಿಕ ಅನ್ನೋದು ತನ್ನ ಸ್ವಾರ್ಥಕ್ಕಾಗಿ ಎಂಥ ಮಟ್ಟಕ್ಕಾದರೂ ಇಳಿಯಬಲ್ಲ ಜಗತ್ತಿನ ಅತಿದೊಡ್ಡ ಕಪಟ ನಾಟಕಿ ರಾಷ್ಟ್ರ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಅಮೆರಿಕ ಸರ್ಕಾರದ ಟ್ರಂಪ್ ಆಡಳಿತದ ಅತ್ಯಂತ ಉನ್ನತ ಅಧಿಕಾರಿಯೊಬ್ಬರು ಭಾರತದ ಬಗ್ಗೆ ಒಂದು ಕಟುವಾದ, ಅಹಂಕಾರದ ಮತ್ತು ಬೆಚ್ಚಿ ಬೀಳಿಸುವ ಹೇಳಿಕೆಯನ್ನು ನೀಡಿದ್ದಾರೆ. ಆ ಅಧಿಕಾರಿ ಹೇಳಿದ್ದೇನು ಗೊತ್ತಾ? ಚೀನಾದ ವಿಚಾರದಲ್ಲಿ 20 ವರ್ಷಗಳ ಹಿಂದೆ ಅಮೆರಿಕ ಒಂದು ದೊಡ್ಡ ತಪ್ಪು ಮಾಡಿತ್ತು. ಅದೇ ತಪ್ಪನ್ನ ಭಾರತದ ವಿಚಾರದಲ್ಲಿ ನಾವು ಖಂಡಿತ ಮಾಡೋದಿಲ್ಲ. ಭಾರತವು ನಮ್ಮ ಎದುರಾಳಿಗೆ ಜಗತ್ತಿನ ದೊಡ್ಡ ಶಕ್ತಿಯಾಗಿ ಬೆಳೆಯಲು ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಗುಡುಗಿದ್ದಾರೆ. ಅಮೆರಿಕ ಅಧಿಕಾರಿಯ ಈ ಸೊಕ್ಕಿನ ಮಾತುಗಳು ಈಗ ಜಗತ್ತಿನಾದ್ಯಂತ ಭಾರೀ ಸಂಚಲನ ಸೃಷ್ಟಿ ಮಾಡಿವೆ. ಅಮೆರಿಕದ ಮಾಧ್ಯಮಗಳು ಈ ಹೇಳಿಕೆಯನ್ನು ಬ್ರೇಕಿಂಗ್ ನ್ಯೂಸ್ ಆಗಿ ಬಿತ್ತರಿಸ್ತಾ ಇವೆ. ಇದನ್ನು ಕೇಳಿ ಭಾರತೀಯರು ಕೆರಳಿ ಕೆಂಡವಾಗಿದ್ದಾರೆ. ಅಷ್ಟಕ್ಕೂ ಅಮೆರಿಕದ ಈ ಡೆಪ್ಯೂಟಿ ವಿದೇಶಾಂಗ ಸಚಿವ ಈ ರೀತಿ ಅಹಂಕಾರದಿಂದ ಮಾತನಾಡಿದ್ಯಾಕೆ? 20 ವರ್ಷಗಳ ಹಿಂದೆ ಚೀನಾ ವಿಚಾರದಲ್ಲಿ ಅಮೆರಿಕ ಮಾಡಿದ ಆ ಐತಿಹಾಸಿಕ ತಪ್ಪು ಯಾವುದು? ಅಮೆರಿಕವು ಚೀನಾಗಿಂತಲೂ ದೊಡ್ಡ ಶಕ್ತಿಶಾಲಿಯಾಗತ್ತೆ ಅನ್ನೋ ನಡುಕ ಅಮೆರಿಕಾಗೆ ಶುರುವಾಗಿದ್ಯಾಕೆ? ಟ್ರಂಪ್ ಅವರ G2 ಅಂದರೆ ಗ್ಲೋಬಲ್ 2 ಪ್ಲಾನ್ ಏನು? ಮತ್ತು ಅಮೆರಿಕದ ಈ ಹೇಳಿಕೆಯನ್ನು ಕೇಳಿ ಚೀನಾ ವ್ಯಂಗ್ಯವಾಗಿ ನಗ್ತಾ ಇರೋದು ಯಾಕೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಭಾರತದ ಭವಿಷ್ಯಕ್ಕೆ ಕಂಟಕವಾಗಬಲ್ಲ ಅಮೆರಿಕದ ಈ ಗುಪ್ತ ಅಜೆಂಡಾವನ್ನು, ಈ ಕಂಪ್ಲೀಟ್ ಜಿಯೋಪೊಲಿಟಿಕ್ಸ್ ರಹಸ್ಯವನ್ನು ಎಳೆಯಾಗಿ ಬಿಚ್ಚಿಡ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಪ್ರಧಾನಿ ನರೇಂದ್ರ ಮೋದಿಯವರು ವಿಶ್ವಗುರು ಆಗೋದನ್ನು ಟ್ರಂಪ್ ಸಹಿಸ್ತಾ ಇಲ್ವಾ? ಮೋದಿಯವರ ಒಂದೊಂದು ನಿರ್ಧಾರಗಳು, ಒಂದೊಂದು ಮಾತುಗಳು, ಒಂದೊಂದು ಹೆಜ್ಜೆಗಳು ಟ್ರಂಪ್ಗೆ ನಡುಕ ಹುಟ್ಟಿಸಿದೆಯಾ? ನರೇಂದ್ರ ಮೋದಿಯವರ ಬಗ್ಗೆ ನಿಮಗೇನನ್ಸುತ್ತೆ? ನರೇಂದ್ರ ಮೋದಿಯವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಪ್ರತಿಯೊಬ್ಬ ಭಾರತೀಯನೂ ಎಚ್ಚೆತ್ತುಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಅಮೆರಿಕದ ಡೆಪ್ಯೂಟಿ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ಉಪವಿದೇಶಾಂಗ ಸಚಿವ ಇತ್ತೀಚೆಗೆ ಸಾರ್ವಜನಿಕ ವೇದಿಕೆಯೊಂದರಲ್ಲಿ ಮಾತನಾಡುತ್ತಾ ಅಮೆರಿಕದ ಅಸಲಿ ಡೀಪ್ ಸ್ಟೇಟ್ ಅಜೆಂಡಾವನ್ನು ಬಾಯ್ಬಿಟ್ಟಿದ್ದಾರೆ. ಈತ ಏನು ಹೇಳಿದಾನಂದರೆ, ವಿ ಡೋಂಟ್ ಲೆಟ್ ಇಂಡಿಯಾ ಬಿಕಮ್ ಅ rival like China. We are not gonna make the same mistakes with India that we made with China in 20 years ago. ಅಂದರೆ ಭಾರತದ ಜೊತೆಗೆ ನಾವು ವ್ಯಾಪಾರ ಮಾಡ್ತೇವೆ, ಎಕನಾಮಿಕಲ್ ಲೆವೆಲ್ನಲ್ಲಿ ನಮಗೆ ಅವರ ಜೊತೆ ಕೆಲಸ ಮಾಡೋದಕ್ಕೆ ಉತ್ಸಾಹ ಇದೆ. ಆದರೆ ಚೀನಾ ಇಂದು ಅಮೆರಿಕಾಗೆ ಹೇಗೆ ಎದುರಾಳಿಯಾಗಿ ನಿಂತಿದೆಯೋ ಆ ರೀತಿ ಭಾರತವು ಅಮೆರಿಕಾಗೆ ಪ್ರತಿಸ್ಪರ್ಧಿ ಅಂದರೆ ಕಾಂಪಿಟೇಟರ್ ಆಗೋದಕ್ಕೆ ನಾವು ಬಿಡೋದಿಲ್ಲ. 20 ವರ್ಷಗಳ ಹಿಂದೆ ಚೀನಾಗೆ ನೀಡಿದಂತಹ ಅವಕಾಶವನ್ನು ನಾವು ಭಾರತಕ್ಕೆ ನೀಡೋದಿಲ್ಲ ಅಂತ ಅತ್ಯಂತ ಸ್ಪಷ್ಟವಾಗಿ, ಯಾವುದೇ ಮುಲಾಜಿಲ್ಲದೆ, ಮುಚ್ಚು ಮರೆಯಿಲ್ಲದೆ ಹೇಳಿದ್ದಾರೆ. ಇಲ್ಲಿ ನೀವು ಅಮೆರಿಕದ ಟೋನ್ ಅಥವಾ ಧಾಟಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಭಾರತ ಬೆಳೆಯೋದು ಅವರಿಗೆ ಇಷ್ಟ ಇಲ್ಲ ಅಂತಂತಲ್ಲ. ಭಾರತವು 3 ಟ್ರಿಲಿಯನ್, 4 ಟ್ರಿಲಿಯನ್ ಅಥವಾ ಒಂದು ಹಂತಕ್ಕೆ $5 ಟ್ರಿಲಿಯನ್ ಆರ್ಥಿಕತೆಯಾಗಿ ಬೆಳೀಲಿ, ಅಮೆರಿಕದ ವಸ್ತುಗಳನ್ನು ಖರೀದಿಸುವ ದೊಡ್ಡ ಮಾರುಕಟ್ಟೆಯಾಗಿ ಬೆಳೀಲಿ ಅನ್ನೋದು ಅಮೆರಿಕದ ಆಸೆ. ಆದರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕವನ್ನೇ ಮೀರಿಸುವ, ಅಮೆರಿಕಾಗೆ ಸವಾಲೆಸೆಯುವ ಟೆಕ್ನಾಲಜಿ ಮತ್ತು ಮಿಲಿಟರಿ ಶಕ್ತಿಯಲ್ಲಿ ಅಮೆರಿಕದ ಪಕ್ಕದಲ್ಲೇ ಬಂದು ಕೂರುವ 3ನೇ ವಿಶ್ವಶಕ್ತಿಯಾಗಿ, ಥರ್ಡ್ ಸೂಪರ್ ಪವರ್ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮೋದು ಅಮೆರಿಕಾಗೆ ಸತಾರಾಮ್ ಇಷ್ಟವಿಲ್ಲ. ಈ ಹೇಳಿಕೆ ಕೇಳಿದ ತಕ್ಷಣ ಅನೇಕ ಭಾರತೀಯರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಭಾರತವನ್ನು ಬೆಳೆಸೋದು ಅಮೆರಿಕದ ಜವಾಬ್ದಾರಿಯಲ್ಲ, ನಮ್ಮ ಸಾಮರ್ಥ್ಯದಿಂದ ನಾವು ಬೆಳಿತೀವ್ರಿ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಅದು 100ಕ್ಕೆ 100ರಷ್ಟು ಸತ್ಯ ಅಲ್ವಾ? ಆದರೆ ಜಗತ್ತಿನ ಸೂಪರ್ ಪವರ್ ಆಗಿರುವ ಅಮೆರಿಕ ಭಾರತವನ್ನು ಉದ್ದೇಶಪೂರ್ವಕವಾಗಿ ತುಳಿಯೋದಕ್ಕೆ ಯೋಚನೆ ಮಾಡ್ತಾ ಇದೆ ಅನ್ನೋದು ಆ ಕರಾಳ ಸತ್ಯವನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇದೇ ಮಾತಲ್ಲಿ ಅಥವಾ ಇದೇ ಸ್ಟೇಟ್ಮೆಂಟಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ ಈ ವ್ಯಕ್ತಿ.
20 ವರ್ಷಗಳ ಹಿಂದೆ ಚೀನಾದ ವಿಷಯದಲ್ಲಿ ಒಂದು ಐತಿಹಾಸಿಕ ತಪ್ಪು ಮಾಡಿದ್ವಿ. ಹಾಗಾದರೆ ಆ ಐತಿಹಾಸಿಕ ತಪ್ಪು ಯಾವುದು? ಅಮೆರಿಕ ಅಧಿಕಾರಿ ಪದೇ ಪದೇ ಪ್ರಸ್ತಾಪಿಸ್ತಾ ಇರುವಂತಹ ಆ 20 ವರ್ಷಗಳ ಹಿಂದಿನ ತಪ್ಪು ಏನು ಗೊತ್ತಾ? ವೀಕ್ಷಕರೇ, 2000ನೇ ಇಸವಿಯ ಆಸುಪಾಸಿನಲ್ಲಿ ಚೀನಾವನ್ನ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ವಿಶ್ವ ವ್ಯಾಪಾರ ಸಂಸ್ಥೆಗೆ ಸೇರಿಸುವಲ್ಲಿ ಅಮೆರಿಕ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಆ ಕಾಲದಲ್ಲಿ ಅಮೆರಿಕದ ಕಂಪನಿಗಳಿಗೆ ಅಗ್ಗದ ಕಾರ್ಮಿಕರು ಬೇಕಿದ್ರು. ಅಮೆರಿಕದ ವಸ್ತುಗಳನ್ನು ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಮಾಡುವುದಕ್ಕೆ ಚೀನಾ ಒಂದು ದೊಡ್ಡ ಫ್ಯಾಕ್ಟರಿಯಂತೆ ಕಂಡಿತ್ತು. ಚೀನಾಗೆ ಹಣ ಕೊಟ್ಟರೆ ಅವರು ನಮಗೆ ಅಗ್ಗವಾಗಿ ವಸ್ತುಗಳನ್ನು ತಯಾರಿಸಿ ಕೊಡ್ತಾರೆ, ಚೀನಾ ನಮ್ಮ ಗುಲಾಮನಾಗ್ತಾನೆ ಅಂತ ಅಮೆರಿಕ ಅಹಂಕಾರದಿಂದ ಯೋಚನೆ ಮಾಡಿತ್ತು. ಆದರೆ ಆಗಿದ್ದೇ ಬೇರೆ. ಚೀನಿಯರು ಅಮೆರಿಕದ ಹಣ, ಅಮೆರಿಕದ ತಂತ್ರಜ್ಞಾನ ಮತ್ತು ಅಮೆರಿಕದ ಮಾರುಕಟ್ಟೆಯನ್ನೇ ಬಳಸಿಕೊಂಡು ರಾಕೆಟ್ ವೇಗದಲ್ಲಿ ಬೆಳೆಯುವುದಕ್ಕೆ ಶುರು ಮಾಡಿದರು. ಬರೋಬ್ಬರಿ 10 GDP ಗ್ರೋತ್ ರೇಟ್ನಲ್ಲಿ ಮುಂದೆತ್ತಿದ ಚೀನಾ ಕೇವಲ 20 ವರ್ಷಗಳಲ್ಲಿ ಅಮೆರಿಕವನ್ನೇ ನಡುಗಿಸುವ ಜಾಗತಿಕ ಡ್ರ್ಯಾಗನ್ ಆಗಿ ಬೆಳೆದು ನಿಂತು ಇಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆ್ಯಪ್ ಡೆವಲಪ್ಮೆಂಟ್ನಲ್ಲಿ ಚೀನಾ ಅಮೆರಿಕವನ್ನೇ ಬೀಟ್ ಮಾಡ್ತಾ ಇದೆ. ಅಮೆರಿಕ ಅಧಿಕಾರಿ ಈಗ ಹೇಳ್ತಾ ಇರೋದು ಇದನ್ನೇ. ಅಂದು ಚೀನಾವನ್ನ ನಾವೇ ಬೆಳೆಸಿ ತಪ್ಪು ಮಾಡಿದ್ವಿ, ಇಂದು ಅವರು ನಮ್ಮನ್ನೇ ಮುಗಿಸಿಬಿಡ್ತಾ ಇದ್ದಾರೆ. ಈಗ ಭಾರತದ ಬಳಿಯೂ ಅದೇ ಸಾಮರ್ಥ್ಯ ಇದೆ. ಆದ್ದರಿಂದ ಭಾರತದ ಜೊತೆಗೆ ಮಾಡುವ ಮುಂದಿನ ಟ್ರೇಡ್ ಡೀಲ್ಗಳಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಇರ್ತೇವೆ. ಭಾರತಕ್ಕೆ ಆ ಮಟ್ಟದ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗೋದಕ್ಕೆ, ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಲು ನಾವು ಬಿಡೋದಿಲ್ಲ ಅನ್ನುವುದು ಅಮೆರಿಕದ ಅಸಲಿ ಕುತಂತ್ರವಾಗಿದೆ. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು. ಭಾರತವು ಚೀನಾಗಿಂತ ಆರ್ಥಿಕತೆಯಲ್ಲಿ ಇನ್ನೂ ಬಹಳ ಹಿಂದಿದೆ, ಆದರೂ ಅಮೆರಿಕಾಗೆ ಭಾರತವನ್ನು ಕಂಡ್ರೆ ಯಾಕೆ ಇಷ್ಟು ನಡುಕ, ಭಯ? ಇದಕ್ಕೆ ಕಾರಣ ಭಾರತದ ಭವಿಷ್ಯದ. ಹೌದು ವೀಕ್ಷಕರೇ, ನಾಮಿನಲ್ GDPಯಲ್ಲಿ ಭಾರತ ಈಗ ಕೇವಲ 3.5ರಿಂದ 4 ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಆಗಬಹುದು. ಆದರೆ PPP ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂದರೆ PPP ಲೆಕ್ಕಾಚಾರದಲ್ಲಿ, ಅಂದರೆ ಜನರು ಕೊಳ್ಳುವ ಶಕ್ತಿಯ ಆಧಾರದ ಮೇಲೆ ನೋಡಿದರೆ ಭಾರತದ GDP ಈಗಾಗಲೇ 20 ಟ್ರಿಲಿಯನ್ ಡಾಲರ್ ಆಸುಪಾಸಿನಲ್ಲಿ ಇದೆ. ಅಮೆರಿಕ ಮತ್ತು ಭಾರತದ ನಡುವಿನ ಗ್ಯಾಪ್ PPP ಲೆಕ್ಕಾಚಾರವನ್ನು ಬಹಳ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾರತದ ಬಳಿ ಚೀನಾಗೂ ಇಲ್ಲದ 3 ಬ್ರಹ್ಮಾಸ್ತ್ರಗಳು ಇದ್ದಾವೆ. ಒಂದು, ಯುವ ಜನಸಂಖ್ಯೆ, ಡೆಮೋಗ್ರಾಫಿಕ್ ಡಿವಿಡೆಂಟ್. ಜಗತ್ತಿನ ಅತಿ ಹೆಚ್ಚು ಯುವಕರಿರುವಂತಹ ದೇಶ ಭಾರತ ದೇಶ. ಅಮೆರಿಕ ಮತ್ತು ಯುರೋಪ್ನ ಕಂಪನಿಗಳನ್ನು ಇಂದು ಅಮೆರಿಕ ಮತ್ತು ಯುರೋಪ್ ಕಂಪನಿಗಳನ್ನು ಇಂದು ಮುನ್ನಡೆಸ್ತಾ ಇರೋದೇ ನಮ್ಮ ಭಾರತೀಯ ಬ್ರೇನ್ಗಳು. ಇಂಗ್ಲಿಷ್ ಭಾಷೆ, ಚೀನಿಯರಿಗೆ ಹೋಲಿಸಿದರೆ ಭಾರತೀಯರಿಗೆ ಇಂಗ್ಲಿಷ್ ಜ್ಞಾನ ಅತ್ಯಂತ ಹೆಚ್ಚಿದೆ. ಇದರಿಂದಾಗಿ ಗ್ಲೋಬಲ್ ಕನೆಕ್ಟಿವಿಟಿ ಸುಲಭವಾಗುತ್ತೆ. ಪ್ರಜಾಪ್ರಭುತ್ವ, ಡೆಮೋಕ್ರಸಿ. ಚೀನಾ ಕಮ್ಯುನಿಸ್ಟ್ ದೇಶ, ಅಲ್ಲಿ ತಳಮಳ ಉಂಟಾದರೆ ಇಡೀ ದೇಶದ ಕಮ್ಯುನಿಸ್ಟ್ ಒಮ್ಮೆಲೆ ಕೊಲ್ಯಾಪ್ಸ್ ಆಗುತ್ತೆ. ಆದರೆ ಭಾರತ ಹಾಗಲ್ಲ. ಇಲ್ಲಿ ಸರ್ಕಾರದ ಬಗ್ಗೆ ಅಸಮಾಧಾನವಿದ್ರೆ 5 ವರ್ಷಗಳಿಗೊಮ್ಮೆ ಶಾಂತವಾಗಿ ಎಲೆಕ್ಷನ್ ಮೂಲಕ ಅಧಿಕಾರ ಬದಲಾಯಿಸುವ ಹಕ್ಕಿದೆ. ರಾಜಕೀಯ ಸ್ಥಿರತೆ ಅಂದರೆ ಪೊಲಿಟಿಕಲ್ ಸ್ಟೆಬಿಲಿಟಿ ಭಾರತದ ಅತಿದೊಡ್ಡ ಬಲವಾಗಿದೆ. ಇಲ್ಲಿ ಭಾರತದ ಪ್ರಜಾಪ್ರಭುತ್ವ ಈಗ ಅಮೆರಿಕಾಗೆ ದೊಡ್ಡ ಮುಳುವಾಗ್ತಾಗಿದೆ. ಇದನ್ನೇ ಅಮೆರಿಕ ಗಮನಿಸ್ತಾ ಇರೋದು. ಭಾರತದ ಲೀಡರ್ಗಳು ತಮ್ಮ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಭ್ರಷ್ಟಾಚಾರ ಕಡಿಮೆ ಮಾಡಿ ಕ್ಲೀನ್ಲಿನೆಸ್ ಮತ್ತು ರೂಲ್ ಆಫ್ ಲಾ ಅನ್ನು ಸ್ಟ್ರಾಂಗ್ ಮಾಡಿದ್ರೆ ಯಾವ ಭಾರತೀಯನೂ ದುಡಿಯೋದಕ್ಕೆ ಅಮೆರಿಕ, ಯುರೋಪ್ಗೆ ಹೋಗೋದಿಲ್ಲ. ಎಲ್ಲರೂ ಭಾರತದಲ್ಲಿ ಉಳಿದುಕೊಂಡು ಭಾರತವನ್ನೇ ವಿಶ್ವದ ಅತಿ ದೊಡ್ಡ ಸೂಪರ್ ಪವರ್ ಮಾಡ್ತಾರೆ ಅನ್ನೋದು ಅಮೆರಿಕಾಗೆ ಇರುವಂತಹ ದೊಡ್ಡ ಭೀತಿ. ನೋಡಿ, ಯುವಕರು ಜಾಸ್ತಿ ಇದ್ದಾರೆ. ಈಗ ನೋಡಿ, ಎಂತೆಂಥ ದೊಡ್ಡ ದೊಡ್ಡ ಗೂಗಲಿಂದ ಹಿಡ್ಕೊಂಡು ಮೈಕ್ರೋಸಾಫ್ಟ್ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳ CEOಗಳು ಅಥವಾ ಕಂಪನಿಗಳನ್ನು ನಡೆಸ್ತಾ ಇರೋದು ಭಾರತದ ಯುವಕರೇ, ಭಾರತೀಯರೇ. ದುಡ್ಡಿರ್ಬೋದು ಅವ್ರದ್ದು, ಮಾಲೀಕರವ್ರು ಇರ್ಬೋದು. ಆದರೆ ಇದೇ ನಾಸಾನೂ ಕೂಡ ಅಷ್ಟೇ. ನಾಸಾದಲ್ಲಿಯೂ ಕೂಡ ಬ್ರಿಲಿಯಂಟ್ ಭಾರತೀಯರಿದ್ದಾರೆ. ಎಷ್ಟೋ ಭಾರತೀಯರು ಮೊನ್ನೆ ಅಷ್ಟೇ ಒಂದು ಪ್ರಾಜೆಕ್ಟಲ್ಲಿ ಭಾರತದ ಮಹಿಳೆ ಹೋಗಿ ಬಂದರು. ಸೊ ಹೀಗಾಗಿ ಭಾರತದ ಯುವ ಜನತೆಯ ಟ್ಯಾಲೆಂಟ್ ನೋಡಿ ಅಮೆರಿಕಾಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಯುವಕರು ಏನು ಮಾಡ್ತಿದ್ದಾರೆ, ನಮ್ಮ ಯುವಕರು ಯಾಕೆ ಇಷ್ಟೊಂದು ಹೈಲಿ ಟ್ಯಾಲೆಂಟೆಡ್ ಆಗ್ತಾ ಇಲ್ಲ, ನಮ್ಮ ಕಂಪನಿಗಳಿಗೆ ಭಾರತೀಯರು CEO ಆಗ್ತಾ ಇದ್ದಾರೆ, ನಮ್ಮ ಕಂಪನಿಗಳನ್ನು, ನಮ್ಮ ಕೈಯಲ್ಲಿರುವಂತಹ ನಮ್ಮ ಮಾಲೀಕತ್ವದ ಕಂಪನಿಗಳನ್ನು ಭಾರತೀಯರು ನಡೆಸ್ತಾ ಇದ್ದಾರಲ್ಲ, ಇದೇ ಈಗ ಭಯ ಶುರುವಾಗಿರೋದು. ಇದಲ್ಲದೆ ಹಿಂದೆ ಅಮೆರಿಕದ ಒಂದು ಬಹುದೊಡ್ಡ ಪ್ಲಾನ್ ಕೂಡ ಅಡಗಿದೆ. ಅದೇ G2 ಅಂದರೆ ದ ಗ್ಲೋಬಲ್ 2 ಕಾನ್ಸೆಪ್ಟ್.
ಕೆಲವು ತಿಂಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕಾದ ಥಿಂಕ್ ಟ್ಯಾಂಕ್ಗಳ ಒಂದು ಐಡಿಯಾವನ್ನು ಮುಂದಿಟ್ಟಿದ್ದಾರೆ. G7, G20 ಇವೆಲ್ಲ ಹೆಸರಿಗೆ ಮಾತ್ರ, ಅಸಲಿಗೆ ಜಗತ್ತನ್ನು ಆಳಬೇಕಾಗಿರೋದು G2 ಮಾತ್ರ, ಅಂದರೆ ಕೇವಲ ಅಮೆರಿಕ ಮತ್ತು ಚೀನಾ. ಇವರ ಇಬ್ಬರ ಲೆಕ್ಕಾಚಾರದ ಪ್ರಕಾರ ಚೀನಾ ಏಷ್ಯಾ ಖಂಡದ ವ್ಯವಹಾರಗಳನ್ನು ನೋಡಿಕೊಳ್ಳಿ, ಉಳಿದ ಇಡೀ ಜಗತ್ತನ್ನು ಅಮೆರಿಕ ತನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳೋದು, ಅಧಿಕಾರವನ್ನು ಕೇವಲ 2 ದೇಶಗಳು ಮಾತ್ರ ಹಂಚಿಕೊಳ್ಳಬೇಕು ಅನ್ನೋದು ಈ ಒಳಸಂಚಾಗಿದೆ. ಆದರೆ ಇಲ್ಲಿ ಭಾರತ ವೇಗದ ಬೆಳವಣಿಗೆಯಿಂದಾಗಿ ಆ G2 ಕಾನ್ಸೆಪ್ಟ್ ಫೇಲ್ ಆಗ್ತಾ ಇದೆ. ಭವಿಷ್ಯದಲ್ಲಿ ಅನಿವಾರ್ಯವಾಗಿ ಇದು G3 ಅಂದರೆ ಅಮೆರಿಕ, ಚೀನಾ, ಭಾರತ ಆಗಿ ಬದಲಾಗುವ ಎಲ್ಲ ಲಕ್ಷಣಗಳು ಇದ್ದಾವೆ. ಜಾಗತಿಕ ಅಧಿಕಾರವನ್ನು, ಪವರ್ ಶೇರಿಂಗನ್ನು ಭಾರತದ ಜೊತೆಯೂ ಹಂಚಿಕೊಳ್ಳಬೇಕಾದ ಪರಿಸ್ಥಿತಿ ಬರುತ್ತೆ. ಇದನ್ನೇ ಅಮೆರಿಕ ವಿರೋಧ ಮಾಡ್ತಾ ಇರೋದು. ಏನೇ ಆದರೂ ಜಗತ್ತಿನ ಬಾಸ್ ನಾವೇ ಆಗಿರಬೇಕು ಅನ್ನೋ ಅಹಂಕಾರ ಅಮೆರಿಕದ್ದು. ಅಮೆರಿಕ ಅಧಿಕಾರಿಯ ಈ ವಿವಾದಾತ್ಮಕ ಹೇಳಿಕೆ ಹೊರಬೀಳ್ತಾ ಇದ್ದಂತೆ ಇದರ ಅತಿ ದೊಡ್ಡ ಲಾಭವನ್ನು ಪಡೆದುಕೊಂಡಿದ್ದು ಬೇರೆಯಾರೂ ಅಲ್ಲ, ನಮ್ಮ ಪಕ್ಕದ ಶತ್ರು ರಾಷ್ಟ್ರ ಚೀನಾ. ಭಾರತದಲ್ಲಿರುವ ಚೀನಾ ಎಂಬಸಿಯ ವಕ್ತಾರರು ತಕ್ಷಣವೇ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಅಮೆರಿಕವನ್ನು ಮತ್ತು ಭಾರತವನ್ನು ಅಣುಕಿಸುವಂತೆ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ನಲ್ಲಿ ಅವರು ಅಮೆರಿಕದ ಮಾಜಿ ಸ್ಟೇಟ್ ಸೆಕ್ರೆಟರಿ ಹೆನ್ರಿ ಕಿಸಿಂಜರ್ ಅವರ ಪ್ರಸಿದ್ಧ ಮತ್ತು ಡೇಂಜರಸ್ ಕೋಟನ್ನು ಉಲ್ಲೇಖ ಮಾಡಿದ್ದಾರೆ. ಇಟ್ ಮೇ ಬಿ ಡೇಂಜರಸ್ ಟು ಬಿ ಅಮೆರಿಕಾಸ್ ಎನಿಮಿ, ಬಟ್ ಟು ಬಿ ಅಮೆರಿಕಾಸ್ ಫ್ರೆಂಡ್ ಈಸ್ ಫಟಲ್. ಅಂದರೆ ನೀವು ಅಮೆರಿಕದ ಶತ್ರುವಾಗಿದ್ದರೆ ನಿಮಗೆ ಅಪಾಯ ಕಾದಿರತ್ತೆ ನಿಜ, ಆದರೆ ನೀವು ಅಮೆರಿಕದ ಮಿತ್ರರಾಗಿದ್ದರೆ ನಿಮ್ಮ ನಾಶ ಖಚಿತ. ಚೀನಾ ಇಲ್ಲಿ ಭಾರತಕ್ಕೆ ಪರೋಕ್ಷವಾಗಿ ಎಚ್ಚರಿಕೆ ಕೊಡ್ತಾ ಇದೆ. ನೋಡಿದ್ರಾ, ನೀವು ಅಮೆರಿಕವನ್ನು ನಿಮ್ಮ ಆಪ್ತ ಮಿತ್ರ, ಕ್ವಾಡ್ ಪಾರ್ಟ್ನರ್ನಂತೆ ನಂಬಿಕೊಂಡಿದ್ರಿ, ಆದರೆ ಅಮೆರಿಕದ ಅಸಲಿ ಉದ್ದೇಶ ನಿಮ್ಮನ್ನು ತುಳಿಯೋದಾಗಿದೆ. ಅಮೆರಿಕವನ್ನು ನಂಬಿದರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಚೀನಾ ತನ್ನ ಪ್ರೊಪಗಂಡ ಶುರು ಮಾಡಿದೆ. ಅಮೆರಿಕ ಅಧಿಕಾರಿ ಆಡಿದಂತಹ ಒಂದೇ ಒಂದು ಮಾತು ಚೀನಾಗೆ ಫ್ರೀಯಾಗಿ ಪಬ್ಲಿಸಿಟಿ ಮತ್ತು ಭಾರತವನ್ನು ಓಲೈಸುವ ಅವಕಾಶವನ್ನು ಮಾಡಿಕೊಟ್ಟಿದೆ. ನೋಡಿ ವೀಕ್ಷಕರೇ, ಅಮೆರಿಕದ ಈ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದ ಯುರೋಪ್ ದೇಶಗಳು ಜರ್ಮನ್, ಫ್ರಾನ್ಸ್ ಮತ್ತು ಕೆನಡಾ ಇಂದು ಏನಾಗಿವೆ? ಅಮೆರಿಕವನ್ನು ಅತಿಯಾಗಿ ನಂಬಿ ಇಂದು ಆರ್ಥಿಕವಾಗಿ ಮತ್ತು ಭದ್ರತೆಯ ದೃಷ್ಟಿಯಿಂದ ಸಂಪೂರ್ಣವಾಗಿ ಅಮೆರಿಕದ ಗುಲಾಮರಂತಾಗಿದ್ದಾವೆ. ಈಗ ಟ್ರಂಪ್ ಆ ಯುರೋಪ್ ದೇಶಗಳ ಮೇಲೇ ಭಾರಿ ಟ್ಯಾಕ್ಸ್ ಹಾಕೋದಕ್ಕೆ ಹೊರಟಿದ್ದಾನೆ. ಅಮೆರಿಕ ತನ್ನ ಸ್ವಾರ್ಥಕ್ಕಾಗಿ ಮಿತ್ರರನ್ನೇ ಬಲಿ ಕೊಡೋದಕ್ಕೆ ಹಿಂಜರಿಯೋದಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇಲ್ಲಿ ಚೀನಾನೂ ಕೂಡ ನಮಗೆ ಭಾರತ ಅಕ್ಕಪಕ್ಕದವರು ನೋಡಿ, ಅಕ್ಕಪಕ್ಕದ ಮನೆಯವರು ಹೆಂಗೆ ನೋಡಿ, ಒಂದಲ್ಲ ಒಂದಿನ ನಮ್ಗೆ ಅವರಾಗಬೇಕು, ಅವ್ರು ನಮಗಾಗಬೇಕು. ಯಾವ ಅಮೇರಿಕನೂ ಆಗೋದಿಲ್ಲ, ಯಾವ ಇರಾನೂ ಆಗೋದಿಲ್ಲ. ಇಲ್ಲಿ ಒಂದು ಸ್ಪಷ್ಟಪಡಿಸಬೇಕಾದಂಥದ್ದು, ಚೀನಾ ಏನು ಹೇಳ್ತಾ ಇದೆಯಲ್ಲ, ಚೀನಾ ಏನು ಎಚ್ಚರಿಕೆ ಕೊಡ್ತಾ ಇದೆಯಲ್ಲ ನೋಡಿ, ಚೀನಾ ನೋಡಿ ಅಮೇರಿಕವನ್ನು ಶತ್ರುವನ್ನಾಗಿ ಮಾಡಿಕೊಳ್ಳೋದು ಎಷ್ಟು ಡೇಂಜರು. ಮಿತ್ರರನ್ನಾಗಿ ಮಾಡಿಕೊಂಡ್ರೆ ಅಷ್ಟೇ ನಿಮಗೆ ಉಳಿಗಾಲ ಇರೋದಿಲ್ಲ, ಅಂದರೆ ನಾಶ ಖಚಿತ ಅಂತ ಏನು ಹೇಳ್ತಾ ಇದೆಯಲ್ಲ, ಇದು 100% ರೈಟ್. ಈಗಲಾದರೂ ನಮ್ಮ ವಿದೇಶಾಂಗ ಇಲಾಖೆ, ವಿದೇಶಾಂಗ ಸಚಿವರು ಎಚ್ಚೆತ್ತುಕೊಳ್ಬೇಕು. ನರೇಂದ್ರ ಮೋದಿಯವರು ಈ ಟ್ರಂಪ್ನ ಬಾಲ ಹಿಡಿಯೋದು ಬಿಟ್ಟು ಸ್ವತಃ ತಲೆ ಬುದ್ಧಿಮತ್ತೆ ಓಡಿಸ್ಬೇಕು. ದೊಡ್ಡ ದೊಡ್ಡ ರಾಷ್ಟ್ರಗಳು, ದೊಡ್ಡ ದೊಡ್ಡ ಪವರ್ಫುಲ್ ರಾಷ್ಟ್ರಗಳು, ರಷ್ಯಾ, ಜರ್ಮನ್, ಬ್ರಿಟನ್, ಫ್ರಾನ್ಸ್, ಎಂತೆಂಥ ರಾಷ್ಟ್ರಗಳು ನಮ್ಮ ಜೊತೆಗೆ ಫ್ರೆಂಡ್ಸ್ ಆಗಿದ್ದಾವೆ. ಇವ್ರ ಜೊತೆ ಇದ್ದುಕೊಂಡು ಅಮೆರಿಕವನ್ನು ಒಬ್ಬಂಟಿಯಾಗಿ ಮಾಡಬೇಕು. ಅದು ಯಾಕೋ ಗೊತ್ತಿಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರು ವಿದೇಶಾಂಗ ನೀತಿಯಲ್ಲಿ ಯಾಕೋ ಇತ್ತೀಚೆಗೆ ಎಡವುತ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದೇನೇ ಆಗಲಿ, ಒಟ್ಟಾರೆಯಾಗಿ ವೀಕ್ಷಕರೇ, ಅಮೆರಿಕದ ಅಧಿಕಾರಿಯ ಈ ಹೇಳಿಕೆ ಒಂದು ರೀತಿಯಲ್ಲಿ ನಮಗೆಲ್ಲರಿಗೂ ಕಣ್ತೆರೆಸಿದಂತಹ ಸತ್ಯವಾಗಿದೆ. ಚೀನಾವನ್ನು ನಾವೇ ಬೆಳೆಸಿದ್ದು, ಭಾರತವನ್ನು ನಾವೇ ಬೆಳೆಯೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಅಮೆರಿಕದ ಈ ಅಹಂಕಾರವನ್ನು ನಾವು ಮೆಟ್ಟಿ ನಿಲ್ಲಲೇಬೇಕಾಗಿದೆ. ಅಮೆರಿಕನ್ನರು ಚೀನಾದ ಜನರ ಕಠಿಣ ಶ್ರಮವನ್ನು, ಅವರ ಕ್ರಿಯೇಟಿವಿಟಿಯನ್ನು ಅಂಡರ್ ಎಸ್ಟಿಮೇಟ್ ಮಾಡಿದ್ರು. ಈಗ ಭಾರತದ ಜನರ ಸಾಮರ್ಥ್ಯವನ್ನು ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ದಾರೆ. ಭಾರತವು ಯಾವುದೇ ಕಾರಣಕ್ಕೂ ಅಮೆರಿಕದ ಟ್ರೇಡ್ ಡೀಲ್ಗಳ ಮೋಡಿಗೆ ಬಲಿಯಾಗಬಾರದು. ನಾವು ನಮ್ಮ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗನ್ನು ನಾವೇ ಸ್ವಂತವಾಗಿ ಅಭಿವೃದ್ಧಿಪಡಿಸ್ಕೊಳ್ಬೇಕು. ಅಮೆರಿಕ ನಮಗೆ ಸಹಾಯ ಮಾಡುತ್ತೆ, ನಮ್ಮನ್ನು ಸೂಪರ್ ಪವರ್ ಮಾಡುತ್ತೆ ಎನ್ನುವ ಭ್ರಮೆಯಿಂದ ನಾವೆಲ್ಲರೂ ಹೊರಗೆ ಬರಬೇಕು. ನಮ್ಮ ದೇಶವನ್ನು ನಾವೇ ಕಾಪಾಡಿಕೊಳ್ಬೇಕು. ಭಾರತವು ಅಮೆರಿಕಾಗೆ ರೈವಲ್ ಆಗಿದೆಯೋ ಅಥವಾ ಅಮೆರಿಕವನ್ನು ಮೀರಿಸಿ ಬೆಳೆಯುತ್ತೋ ಅನ್ನೋದು ಕಾಲವೇ ನಿರ್ಣಯಿಸಬೇಕು. ಭಾರತವು ಅಮೆರಿಕಾಗೆ ರೈವಲ್ ಆಗ್ತಾ ಇದೆಯೋ ಅಥವಾ ಅಮೆರಿಕವನ್ನು ಮೀರಿಸಿ ಬೆಳೀತಾ ಇದೆಯೋ ಅನ್ನೋದು ಕಾಲವೇ ಉತ್ತರ ಕೊಡಬೇಕು. ಭಾರತವು ಅಮೆರಿಕಾಗೆ ಟಕ್ಕರ್ ಕೊಡುತ್ತೋ ಅಥವಾ ಕೊಡ್ತಾ ಇದೆಯೋ ಅಥವಾ ಅಮೆರಿಕವನ್ನು ಮೀರಿಸಿ ಬೆಳೆಯುತ್ತೋ ಅನ್ನೋದನ್ನು ಕಾಲವೇ ನಿರ್ಣಯಿಸಬೇಕು. ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಭಾರತ ಅಮೆರಿಕವನ್ನು ಪೂರ್ಣವಾಗಿ ನಂಬುವುದು ಭವಿಷ್ಯದಲ್ಲಿ ನಮಗೆ ಮುಳುವಾಗತ್ತಾ?
ಅಮೆರಿಕ ಎಷ್ಟೇ ಅಡ್ಡಿಪಡಿಸಿದರೂ ಭಾರತ ಮುಂದಿನ 20 ವರ್ಷಗಳಲ್ಲಿ ಚೀನಾ ಮತ್ತು ಅಮೆರಿಕವನ್ನ ಹಿಂದಿಕ್ಕಿ ಜಗತ್ತಿನ ನಂಬರ್ 1 ಸೂಪರ್ ಪವರ್ ರಾಷ್ಟ್ರ ಆಗುವ ತಾಕತ್ತು ಹೊಂದಿದೆಯಾ? ಚೀನಾ ವಕ್ತಾರರು ಹೇಳಿದಂತೆ ಅಮೆರಿಕದ ಮಿತ್ರನಾಗುವುದು ನಿಜಕ್ಕೂ ಮಾರಣಾಂತಿಕನ? ನಿಮ್ಮ ಅತ್ಯಂತ ಪ್ರಾಮಾಣಿಕವಾದ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಭಾರತದ ಭವಿಷ್ಯದ ಮೇಲಿರುವ ಈ ಜಾಗತಿಕ ಸಂಚಿನ ಅಸಲಿ ಸತ್ಯ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.